ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಹೊಡೆದಾಟ ಬಡದಾಟ ಆದಾಗ ಕೋಪದಲ್ಲಿ ಪೊರಕೆ ಮೊರದಲ್ಲಿ ಹೊಡೆಯೋದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿನ ಜನ ಮಾತ್ರ ಕಾಸು ಕೊಟ್ಟು ಪೊರಕೆ ಮತ್ತು ಮೊರದಲ್ಲಿ ಹೊಡೆಸ್ಕೊಳ್ತಾರೆ. ಅಷ್ಟಕ್ಕೂ ಇಂತಹದ್ದೊಂದು ವಿಶಿಷ್ಟ ಆಚರಣೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಜನ ಹೀಗೆ ತಾವೇ ಹಣ ನೀಡಿ ಕಾಳಿ ವೇಷಧಾರಿಯೊಬ್ಬರಿಂದ ಪೊರಕೆ ಮೊರದಲ್ಲಿ ಹೊಡೆಸಿಕೊಳ್ಳುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಆನೇಕಲ್ ಪಟ್ಟಣದಲ್ಲಿ. ಪುರಾಣ ಪ್ರಸಿದ್ಧ ಆನೇಕಲ್ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮ ದೇವಿ ಕರಗ ನಡೆದ ಮಾರನೇ ದಿನ ಸಂಜೆ ಅಪರೂಪ ವಿಶಿಷ್ಟವಾದ ಕೋಟೆ ಜಗಳ ಆಚರಣೆ ನಡೆಯುತ್ತದೆ. ಕೋಟೆ ಜಗಳದಲ್ಲಿ ಕಾಳಿ ವೇಷಧಾರಿ ಕಾಣಿಕೆ ಪಡೆದು ನೆರೆದ ಜನರಿಗೆ ಪೊರಕೆ ಮತ್ತು ಮೊರದಲ್ಲಿ ಹೊಡೆಯುತ್ತಾನೆ. ಇದರಿಂದ ಮೆಟ್ಟಿಕೊಂಡಿರುವ ಪೀಡೆ ಪಿಶಾಚಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಭಕ್ತರದ್ದು. ಕೋಟೆ ಜಗಳ ನಡೀತಾ ಇದೆ. ಇವತ್ತು ಬಂದು ನಾವು ಇಲ್ಲಿ ಒಂದು ಪೊರಕೆ ಮರದಲ್ಲಿ ಹೊಡೆಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಮ್ಗೆ ಏನೇ ದೃಷ್ಟಿಯಾಗಿದ್ರು ಅದೆಲ್ಲ ಪರಿಹಾರ ಆಗುತ್ತೆ. ನಮ್ಮ ಜೀವನನೇ ಒಂದು ಬೆಳಕಾಗುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನು ಆನೇಕಲ್ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕುರುಕ್ಷೇತ್ರ ಯುದ್ಧದ ಸನ್ನಿವೇಶವನ್ನು ಬಿಂಬಿಸುವ ಪುರಾಣ ಪ್ರಸಿದ್ಧ ಕೋಟೆ ಜಗಳ ನಡೆಯಿತು. ಅಭಿಮನ್ಯು ಚಕ್ರವ್ಯೂಹ ಭೇದಿಸುವ ವೇಳೆ ಕೌರವರಿಂದ ಹತನಾಗುತ್ತಾನೆ. ಆಕ್ರೋಶಗೊಂಡ ದ್ರೌಪದಿ ಕಾಳಿ ಅವತಾರ ತಾಳಿ ಪೊರಕೆ ಮೊರದಿಂದ ಕೌರವ ಸೈನಿಕರ ಸಂಹಾರ ಮಾಡುತ್ತಾಳೆ ಎಂಬ ಪ್ರತೀತಿ ಇದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಕೋಟೆ ಜಗಳ ಆಚರಣೆ ಮಾಡಲಾಗುತ್ತದೆ. ಕೋಟೆ ಜಗಳ ಅಂತ ಒಂದು ಧಾರ್ಮಿಕ ಆಚರಣೆ ನಡೀತಾ ಇದೆ. ಕೋಟೆ ಜಗಳ ಅನ್ನುವಂಥದ್ದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹ ಭೇದಿಸಿದಂಥ ಒಂದು ಧಾರ್ಮಿಕ ಆಚರಣೆಯಾಗಿದೆ. ಅವರ ತಾಯಿ ದ್ರೌಪದಿ ದೇವಿ ಉದ್ರೇಕಗೊಂಡು ಕಾಳಿ ಅವತಾರದಲ್ಲಿ ರಾತ್ರಿ ಸೈನಿಕರನ್ನ ಸದೆ ಬಳೆದಂತಹ ಒಂದು ಪರಕೆ ಮರವನ್ನೇ ಆಯುಧ ಮಾಡಿಕೊಂಡು ಸೈನಿಕರನ್ನ ಸದೆ ಬಳೆದಂಥ ಒಂದು ಸನ್ನಿವೇಶ ಇಲ್ಲಿ ಕಾಳಿ ವೇಷಧಾರಿಗಳಾಗಿ ಶಿವಮೂರ್ತಿ ಅನ್ನೋರು ಆ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ನಾಗರೀಕರಣದ ನಾಗಲೋಟದ ನಡುವೆಯೂ ಇಂದಿಗೂ ಆನೇಕಲ್ ಪಟ್ಟಣದಲ್ಲಿ ಅಪರೂಪವಾದ ಕೋಟೆ ಜಗಳ ಆಚರಣೆ ನಡೆಸಿಕೊಂಡು ಬರ್ತಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.